ಹಲೋ ಫ್ರೆಂಡ್ಸ್, ನಾನು ಭಾರತಿ learnlikeachild1.com ನಿಂದ. ಸ್ನೇಹಿತರೆ, ನೀವೆಲ್ಲ ಡಿಜಿಟಲ್ ಇಂಡಿಯಾದ ಡಿಜಿಟಲ್ ಟೀಚರ್ ಆಗಿದ್ದೀರಾ. ತುಂಬಾ ಸಂತೋಷ. ಆಗಿಲ್ಲ ಅಂದ್ರೆ ತೊಂದರೆ ಇಲ್ಲ. ಡಿಜಿಟಲ್ ಟೀಚರ್ಸ್ ಆಗೋ ನಿಟ್ಟಿನಲ್ಲಿ ಇವತ್ತು ನಾನು ನಿಮಗೆ ಹೇಗೆ ನಿಮ್ಮ ಕೈನಲ್ಲಿರುವ ಮೊಬೈಲ್ ಅನ್ನ ತರಗತಿ ಕೋಣೆಯಲ್ಲಿ ಅಟೆಂಡೆನ್ಸ್ ಹಾಕೋದಕ್ಕೆ ಮತ್ತೆ ಮಕ್ಕಳ ಅಟೆಂಡೆನ್ಸ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ಮತ್ತು ಹಾಕಿರುವ ಅಟೆಂಡೆನ್ಸಿನ ದಾಖಲೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಉಪಯೋಗಿಸಬಹುದು ಅನ್ನೋದನ್ನ ಡಿಟೇಲ್ ಆಗಿ ಹೇಳ್ತೀನಿ. ಬನ್ನಿ ನನ್ನ ಜೊತೆಗೆ. ಸ್ನೇಹಿತರೆ, ನನಗೊತ್ತು ನಿಮ್ಮೆಲ್ಲರ ಹತ್ರನೂ ಕೂಡ ತುಂಬಾ ಕಾಸ್ಟ್ಲಿ ಮೊಬೈಲ್ಗಳನ್ನ ನಿಮ್ಮ ಹತ್ರ ಇದಾವೆ ಸ್ನೇಹಿತರೆ. ಈ ಮೊಬೈಲ್ಗಳನ್ನ ವಾಟ್ಸಪ್ ಮೆಸೇಜ್ ಕಳ್ಸೋದಿಕ್ಕೆ, ವಾಟ್ಸಪ್ ಮೆಸೇಜ್ಗಳನ್ನ ನೋಡೋದಿಕ್ಕೆ, ಯೂಟ್ಯೂಬ್ ವಿಡಿಯೋ ನೋಡೋದಿಕ್ಕೆ, ಕಾಲ್ ಮಾಡೋದಿಕ್ಕೆ, ಇನ್ನೂ ಕೆಲವು ಕೆಲಸಗಳಿಗೆ ಉಪಯೋಗಿಸ್ತಾ ಇರಬಹುದು. ಬಟ್ ತರಗತಿ ಕೋಣೆಯಲ್ಲಿ ಇದರ ಉಪಯೋಗ ಇನ್ನೂ ಜಾಸ್ತಿ ಮಾಡಬಹುದು ಸ್ನೇಹಿತರೆ. ಯಾಕೆ ಅಂದ್ರೆ ನಿಮ್ಮ ಕೈನಲ್ಲಿರುವಂತಹ ಸ್ಮಾರ್ಟ್ ಫೋನ್, ಆಂಡ್ರಾಯ್ಡ್ ಅಪ್ಲಿಕೇಶನ್ ಸಮೇತ ಇರುವಂತಹ ಒಂದು ಸ್ಮಾರ್ಟ್ ಫೋನ್ ಇಂದ ಒಂದು 100 ಜನರು ಕೆಲಸಗಾರರಿರುವಂತಹ ಒಂದು ಕಂಪನಿಗೆ ನೀವು ಪ್ರೊಪ್ರೈಟರ್ ಅಥವಾ ಆಂಟ್ರಪ್ರಿನರ್ ಆಗಿ ಕೆಲಸ ಮಾಡುವಷ್ಟು ಟೆಕ್ನಾಲಜಿ ನಿಮ್ಮ ಕೈನಲ್ಲಿರುವಂತಹ ಮೊಬೈಲ್ ನಲ್ಲಿದೆ. ಅಂಥದ್ರಲ್ಲಿ ತರಗತಿ ಕೋಣೆಯಲ್ಲಿ ಅಟೆಂಡೆನ್ಸ್ ಹಾಕೋದೇನು ದೊಡ್ಡ ಕೆಲಸ ಅಲ್ಲ. ನೀವು ಕೇಳ್ತಾ ಇರ್ಬೋದು, ಇಲಾಖೆ ನಮ್ಗೆ ಮೊಬೈಲ್ ಅನ್ನ ಕ್ಲಾಸ್ ರೂಮ್ಗೆ ತಗೊಂಡು ಹೋಗೋದಕ್ಕೆ ಬ್ಯಾನ್ ಮಾಡಿದೆ, ಮತ್ತೆ ನೀವು ಹೇಗೆ ನಮ್ಗೆ ಅಡ್ವೈಸ್ ಮಾಡ್ತೀರಾ ಅಂತ. ಸ್ನೇಹಿತರೆ, ನೀವು ಮೊಬೈಲ್ ಅನ್ನ ತರಗತಿ ಕೋಣೆ ಒಳಗಡೆ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸ್ಟಾಫ್ ರೂಮ್ ಅಲ್ಲೇ ಕೂತ್ಕೊಂಡು ನೀವು ಮಕ್ಕಳ ಅಟೆಂಡೆನ್ಸ್ ಅನ್ನ ಹಾಕೋಬಹುದು. ಇಷ್ಟಕ್ಕೂ ಅಟೆಂಡೆನ್ಸ್ ಹಾಕೋದಕ್ಕೆ ನೀವು ತರಗತಿ ಕೋಣೆಗೆ ಮೊಬೈಲ್ ಅನ್ನ ತಗೊಂಡು ಹೋದ್ರೆ ಅದು ಖಂಡಿತ ತಪ್ಪಾಗ್ಲಾರ್ದು. ಮೊಬೈಲ್ ನ ಮಿಸ್ಯೂಸ್ ಮಾಡಬಾರ್ದು ತರಗತಿ ಕೋಣೆಯಲ್ಲಿ ಅಂತ ಇಲಾಖೆ ಹೇಳಿದೆಯೇ ಹೊರತು ಅದನ್ನ ಒಂದು ಎಜುಕೇಶನಲ್ ಟೂಲ್ ಆಗಿ TLM ಆಗಿ ಬಳಸಬಾರ್ದು ಅಂತ ಯಾವತ್ತೂ ಹೇಳಿಲ್ಲ. ಸೊ ನೀವು ತರಗತಿ ಕೋಣೆಯಲ್ಲಿ ನಿಮ್ಮ ಮೊಬೈಲ್ ನಲ್ಲಿರುವಂತಹ ಉತ್ತಮವಾದಂತಹ ಟೀಚಿಂಗ್ ಏಡ್ ವಿಡಿಯೋಗಳನ್ನ ತೋರಿಸಬಹುದು ಸ್ನೇಹಿತರೆ. ಸೊ ಇದಿಷ್ಟಾಯ್ತು. ಈಗ ನಾವು ಬರೋಣ ನಮ್ಮ ಅಟೆಂಡೆನ್ಸ್ ಟ್ರ್ಯಾಕರ್ ಆಪ್ಗೆ. ಒಂದು ಅಟೆಂಡೆನ್ಸ್ ಟ್ರ್ಯಾಕರ್ ಆಪ್, ಇದು ಫ್ರೀ ಆಪ್. ನಾನು ಹೀಗೆ ಬೇರೆ ಏನೋ ನೋಡ್ತಾ ಇರ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿತ್ತು, ತುಂಬಾನೇ ಒಳ್ಳೆ ಆಪ್ ಇದು. ಸ್ಪಾನ್ಸರ್ಡ್ ಆಪ್ ಅಲ್ಲ, ಫ್ರೀ ಆಪ್. ಅತ್ಯಂತ ಚಿಕ್ಕ ಸೈಜಿನ MB ಗಳನ್ನ ಹೊಂದಿರೋದ್ರಿಂದ ನಿಮ್ಮ ಮೊಬೈಲ್ಗೆ ಆರಾಮಾಗಿ ಇನ್ಸ್ಟಾಲ್ ಆಗುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳೋ ಪ್ರೊಸೀಜರ್ ಗೊತ್ತು. ಬೇರೆ ಎಲ್ಲಾ ಆಪ್ಗಳ ಹಾಗೆ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಈ ಆಪ್ ನ ಹೆಸರು ಪೆಸಲಿಸ್ಟಾ, PASALISTA, ಪೆಸಲಿಸ್ಟಾ ಆಪ್. ಈ ಆಪ್ ಇಂದ ನಾವ್ ಏನ್ ಮಾಡಬಹುದು? ಮೊದಲನೇದಾಗಿ ನಮ್ಮ ತರಗತಿ ಕೋಣೆಯಲ್ಲಿ ಮಕ್ಕಳ ಅಟೆಂಡೆನ್ಸ್ ಅನ್ನ ಹಾಕಬಹುದು, ಮೊದಲೇದು. ಎರಡನೇದು, ಮಕ್ಕಳ ಅಟೆಂಡೆನ್ಸಿನ ಡೇಟಾವನ್ನ ನಿಮ್ಮ ಮೊಬೈಲ್ ನಲ್ಲಿ ನೀವು ಸೇವ್ ಮಾಡ್ಕೋಬಹುದು. ಥರ್ಡ್ ಒನ್, ಸೇವ್ ಮಾಡ್ಕೊಂಡಿರುವಂತಹ ಇನ್ಫಾರ್ಮೇಶನ್ ಅನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ಅಪ್ಲೋಡ್ ಮಾಡಬಹುದು ಬೇರೆ ಸಿಸ್ಟಮ್ಗೆ. ಫೋರ್ತ್ ಒನ್, ನಿಮ್ಮನ್ನ ನೀವು ಟೆಕ್ನಿಕಲಿ ಅಪ್ಡೇಟ್ ಮಾಡಿಕೊಂಡು ಡಿಜಿಟಲ್ ಟೀಚರ್ಸ್ ಆಗಬಹುದು. ಇದು ಮುಖ್ಯವಾದಂತಹ ಉದ್ದೇಶ ಸ್ನೇಹಿತರೆ ನನ್ನ ಈ ವಿಡಿಯೋದ್ದು. ಯಾಕೆ ಅಂದ್ರೆ ನಮ್ಮ ಹತ್ತಿರ ಇರುವಂತಹ ಕಾಸ್ಟ್ಲಿ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಹಾಗೆ ಡಮ್ಮಿಯಾಗಿ ಬಿಟ್ಬಿಟ್ಟಿದೀವಿ, ಉಪಯೋಗಿಸ್ತಾ ಇಲ್ಲ. ಆದ್ರೆ 100% ಉಪಯೋಗ ತಗೋಬೇಕು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನೀವು ಈ ಆಪ್ ಅನ್ನ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ಉಪಯೋಗಿಸುವಂತಹ ಸರ್ದಿ, ಹೇಗೆ ಈ ಆಪ್ ಅನ್ನ ಉಪಯೋಗಿಸಬೇಕು? ಸ್ಕ್ರೀನ್ ಇದರಲ್ಲಿ ನಾನೀಗ ಪ್ಲೇ ಸ್ಟೋರಿಗೆ ಹೋಗ್ತೀನಿ. ಇಲ್ಲಿ ಪೆಸಲಿಸ್ತಾ ಅಂತ ಕೊಡ್ತೀನಿ. ಪೆಸಲಿಸ್ತಾ 2-3 ಸಲ ಟೈಪ್ ಮಾಡಿದ್ದೆ, ಸೊ ಅದೇ ತೋರಿಸ್ತಾ ಇದೆ. ಫಸ್ಟ್ ಗ್ರೀನ್ ಕಲರ್ ಅಲ್ಲಿ ಬ್ಲೂ ಟಿಕ್ ಇದೆ, ಇನ್ಸ್ಟಾಲ್ ಅಂತ ಕೊಡ್ತೀನಿ. ಸೊ ಇವಾಗ ಪೆಸಲಿಸ್ತಾ ಅನ್ನುವಂಥ ಆ್ಯಪ್ ನನ್ನ ಮೊಬೈಲ್ಗೆ ಇನ್ಸ್ಟಾಲ್ ಆಗ್ತಾ ಇದೆ. 2.8 MB ಇದೆ. ಅತ್ಯಂತ ಚಿಕ್ಕ ಆ್ಯಪ್ ಇದು, ಆದರೆ ತುಂಬಾನೇ ಉಪಯುಕ್ತವಾಗಿದೆ ಟೀಚರ್ಸ್ಗೆ. ಓಪನ್ ಕೊಡ್ತೀನಿ. ಓಪನ್ ಆಗಿದೆ. ಇವಾಗ ಅಲೋ ಅಂತ ಕೊಡ್ತೀನಿ. ಇದು ಪೆಸಲಿಸ್ತಾ ಆ್ಯಪ್. ಇದರಲ್ಲಿ ನೀವು ಫಸ್ಟು ಆ್ಯಡ್ ಗ್ರೂಪ್ ಅಂತ ಕೊಡಬೇಕು. ಆ್ಯಡ್ ಗ್ರೂಪ್ ಅಂತ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಬಾರ್ದು. ಇಲ್ಲಿ ಪ್ಲಸ್ ಸೈನ್ ಕಾಣಿಸ್ತಾ ಇದೆ ರೈಟ್ ಸೈಡು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಿಮಗೆ ಈ ಥರದ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಕೂಲ್ ನೇಮ್ ಬಂದ್ಬಿಟ್ಟು GHS ಜಾಲಹಳ್ಳಿ. ನೆಕ್ಸ್ಟು
ಗ್ರೂಪ್ ಅಂದರೆ ನೀವು ಯಾವ ಕ್ಲಾಸಿಗೆ ಮಾಡ್ತಾ ಇದ್ದೀರಿ ಅಂತ 10th ಅಂತ ಕೊಟ್ಟೆ. ಸಬ್ಜೆಕ್ಟು ಮ್ಯಾಥ್ಸ್ ಎಮ್ ಅಂತ ಕೊಟ್ಟೆ. ಸೊ ಕಲರು ನಿಮ್ಗೆ ಯಾವ್ದು ಇಷ್ಟನೋ ನಾನು ರೆಡ್ ಕಲರ್ ಇಲ್ಲಿ ಕೊಡ್ತೀನಿ. ಓಕೆ ಆಯಿತು, ಇಲ್ಲಿ ಟಿಕ್ ಮಾರ್ಕ್ ಕೊಡಿ. ಸೊ ಈಗೇನಾಯಿತು, ನಮ್ಮ ಸ್ಕೂಲ್ ಹೆಸರು ಗ್ರೂಪು ಕ್ರಿಯೇಟ್ ಆಯಿತು. ಈಗ ಇದರಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸ್ಬೇಕು, ಅದರದ್ದು ಅವ್ರ ಲಿಸ್ಟನ್ನು ಕ್ರಿಯೇಟ್ ಮಾಡಬೇಕು. ಈಗ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ರೈಟ್ ಸೈಡ್ 3 ಚುಕ್ಕೆ ಇತ್ತಲ್ವಾ, ನಾನು ಅಲ್ಲಿ ಕ್ಲಿಕ್ ಮಾಡಬೇಕು. ಆ್ಯಡ್, ಎಡಿಟ್ ಆ್ಯಂಡ್ ರಿಮೂವ್ ಸ್ಟೂಡೆಂಟ್ಸ್ ಅಂದರೆ ನೀವು ಇಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸ್ಬೋದು, ತೆಗಿಬೋದು, ಇರೋ ವಿದ್ಯಾರ್ಥಿಗಳನ್ನು ಎಡಿಟ್ ಮಾಡ್ಬೋದು ಅಂತ. ಸೊ ಫಸ್ಟ್ ಒನ್ ಆ್ಯಡ್ ಆ್ಯಂಡ್ ಎಡಿಟ್ ಅಂತ ಕೊಡ್ತೀನಿ. ಇದನ್ನು ಕೊಟ್ಟಾಗ ಈಗ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡೋ ಕೆಲಸ ಶುರು ಮಾಡ್ತೀನಿ. ಈಗ ನೀವು ಜಸ್ಟ್ ವ್ಯಾಟ್ಸಪ್ಪಲ್ಲಿ ಫ್ರೆಂಡ್ಸನ್ನು ಆ್ಯಡ್ ಮಾಡ್ಕೊಳ್ಳಲ್ವಾ, ಅದೇ ರೀತಿ ಪ್ಲಸ್ ಕೊಟ್ಟೆ. ಸೊ ವಿದ್ಯಾರ್ಥಿ ಹೆಸರು ಸೆಕೆಂಡ್ ನೇಮ್ ಅಂತ ಇದ್ದಲ್ಲಿ ನಾವೇನು ಮಾಡೋಣ, ರೋಲ್ ನಂಬರ್ ಕೊಡೋಣ. ಒಬ್ಬ ವಿದ್ಯಾರ್ಥಿ ರೋಲ್ ನಂಬರ್ 20 ಇದೆ ಅಂತ ಇಟ್ಕೊಳ್ಳಿ. ಅವನ ಹೆಸರು ಏನೋ ಒಂದು ಕೊಡೋಣ, ಅಜಯ್. ಓಕೆ, ಅಜಯ್. ಬರ್ಡೇ ಯಾವುದೋ ಒಂದು ಡೇಟು, ಈಗ ಯಾವುದಿದೆಯೋ ಅದನ್ನೇ ಓಕೆ ಕೊಡ್ತೀನಿ. ಓಕೆ. ಸೊ ಮೇಲ್ ಫಿಮೇಲ್ ಕೊಡಬೇಕು. ಸೊ ಇದಿಷ್ಟಾದಮೇಲೆ ಬೇಕಿದ್ರೆ ಫೋಟೋಗ್ರಾಫ್ ಅಪ್ಲೋಡ್ ಮಾಡಿ, ಬೇಡ ಅಂತ ಹೇಳಿದ್ರೆ ಹಾಗೆ ಬಿಡ್ಬೋದು. ಸೇವ್ ರಿಜಿಸ್ಟರ್. ನೋಡಿ ಈಗ ಒಂದು ನೇಮ್ ರಿಜಿಸ್ಟರ್ ಆಯಿತು. ಇನ್ನೊಂದು ನೇಮನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಸೆಕೆಂಡ್ ನೇಮ್ ಅವನಿಗೆ ರೋಲ್ ನಂಬರ್ 1 ಕೊಟ್ಟು 20 ಕೊಟ್ಟಿದ್ವಿ, ಇದಕ್ಕೆ 2 ಕೊಟ್ಟು ನೋಡೋಣ. ಓಕೆ, ನೇಮಲ್ಲಿ ಸವಿತಾ, ಎಸ್ ಸವಿತಾ ಅಂತ ಕೊಟ್ವಿ. ಡೇಟ್ ಆಫ್ ಬರ್ತ್ ಬೇಕಿದ್ರೆ ಅದೇ ಇರಲಿ, ಬಟ್ ಫಿಮೇಲ್ ಅಂತ ಕೊಡೋಣ. ಫೋಟೋ ಬೇಡ, ಸೇವ್ ರಿಜಿಸ್ಟರ್ ಅಂತ ಕೊಡೋಣ. ಈಗ 2 ವಿದ್ಯಾರ್ಥಿಗಳನ್ನು ನಾವಿಲ್ಲಿ ಆ್ಯಡ್ ಮಾಡಿದ್ವಿ ಸ್ನೇಹಿತರೆ. ಈ ರೀತಿ ಕುತ್ಕೊಂಡು ಒಂದು 10 ನಿಮಿಷ ಫುಲ್ಲು ಎಲ್ಲ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಬ್ಯಾಕ್ ಹೋಗೋಣ. ನಾವೀಗ ಬ್ಯಾಕ್ ಬಂದ್ವಿ. ನೋಡಿ, ಸವಿತಾ ಮತ್ತು ಅಜಯ್ ಇವಾಗ ನಮ್ಮ ಲಿಸ್ಟಲ್ಲಿ ಇದ್ದಾರೆ. ಸೊ ಈಗ ಈ ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ ಹೇಗೆ ಹಾಕೋದು ಅನ್ನೋದನ್ನು ನಾವು ನೋಡೋಣ. ಇದಕ್ಕೆ ಫುಲ್ ಬ್ಯಾಕ್ ಹೋಗ್ಬಿಡೋಣ. ಈಗ ಇಲ್ಲಿದೆ ನಮ್ಮ ಇಂಟರ್ಫೇಸು. ಇಷ್ಟೊತ್ತು ನಾವು ರೈಟಿಗೆ ಹೋಗಿದ್ವಿ, 3 ಚುಕ್ಕೆ ಇದ್ದಲ್ಲಿ ಅಲ್ಲಿ ಹೋಗಿ ನಮ್ಮ ಮಕ್ಕಳ ಹೆಸರನ್ನು ಆ್ಯಡ್ ಮಾಡಿದ್ವಿ. ಇಲ್ಲಿ ಈ ಕಡೆ ರೆಡ್ ಕಲರಲ್ಲಿ ಒಂದು ಸರ್ಕಲ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಈ ಮಕ್ಕಳ ಇನ್ಫಾರ್ಮೇಷನ್ ಇಲ್ಲಿ ಬಂತು. ಫಸ್ಟ್ ನಂಬರು 1ನೇ ನಂಬರ್ ವಿದ್ಯಾರ್ಥಿ, ಅವಳದು ಕೋಡ್ ಬಂದ್ಬಿಟ್ಟು ಕೋಡ್ ಅಥವಾ ರೋಲ್ ನಂಬರ್ 02 ಸವಿತಾ ಹೆಸರು. ಈಗ ನಾನು ಇವಳಿಗೆ ಅಟೆಂಡೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ವೈಟ್ ಕಲರ್ದು ಬಾಕ್ಸ್ ಇದೆ. ಈ ಬಾಕ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ, ಗ್ರೀನ್ ಕಲರ್ ಬಂತು. ಗ್ರೀನ್ ಕಲರ್ ಬಂತು ಅಂದರೆ ವಿದ್ಯಾರ್ಥಿ ಶಾಲೆಗೆ ಬಂದಿದ್ದಾಳೆ ಅಂತ ಅರ್ಥ. ನೆಕ್ಸ್ಟು ಯೆಲ್ಲೋ ಕಲರ್ ಕೊಟ್ಟರೆ ಶಾಲೆಗೆ ಲೇಟಾಗಿ ಬಂದಿದ್ದಾಳೆ ಅಂತ ಅರ್ಥ. ರೆಡ್ ಕೊಟ್ಟಿದ್ದೀನಿ, ಇವಾಗ ವಿದ್ಯಾರ್ಥಿ ಶಾಲೆಗೆ ಬಂದೇ ಇಲ್ಲ ಇವತ್ತು ಅಂತ ಅರ್ಥ. ನೆಕ್ಸ್ಟು ಆರೆಂಜ್, ಬಂದಿದ್ದಾನೆ, ಲೇಟಾಗಿ ಬಂದಿದ್ದಾನೆ, ಬಟ್ ಅವ್ನು ಕೊಟ್ಟರೆ ಎಕ್ಸ್ಪ್ಲನೇಷನ್ ಸರಿಯಾಗಿದೆ, ಅದಕ್ಕೆ ನಾನು ಕ್ಲಾಸಿಗೆ ಸೇರಿಸ್ಕೊಂಡಿದ್ದೀನಿ ಅಂತ. ಈ ರೀತಿ 4 ಆಪ್ಷನ್ಗಳನ್ನು ಕೊಡ್ಬೋದು. ನೋಡಿ, ಇವಾಗ ಈ ವಿದ್ಯಾರ್ಥಿಗೆ ನಾನು ಅಟೆಂಡೆನ್ಸ್ ಹಾಕಿದೆ. ಏನಂತ, ಲೇಟಾಗಿ ಬಂದಿದ್ದಾನೆ, ಬಟ್ ಕೊಟ್ಟರೆ ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಟ್ರಿ ಇತ್ತು ಅಂತ. ನೆಕ್ಸ್ಟು ಅಜಯ್ಗೆ ನಾನು ಗ್ರೀನ್ ಕೊಟ್ಟಿದ್ದೀನಿ. ಅಜಯ್ ಆರಾಮಾಗಿ ಶಾಲೆಗೆ ಇನ್ ಟೈಮಲ್ಲಿ ಬಂದಿದ್ದಾನೆ ಅಂತ. ಇವರಿಬ್ಬರದು ಅಟೆಂಡೆನ್ಸ್ ಈ ರೀತಿ ಆಗೋಯ್ತು ಸ್ನೇಹಿತರೆ. ಈಗ ನಮಗೆ ಇವರ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಡೇಟಾ ಬೇಕು ಅಂತ ಹೇಳಿದ್ರೆ ಬ್ಯಾಕ್ ಹೋಗೋಣ. ಅವತ್ತಿಂದ ಅಟೆಂಡೆನ್ಸ್ ಹಾಕಿ ಮುಗೀತು. ಈಗ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡೋಣ. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಈ 2 ವಿದ್ಯಾರ್ಥಿಗಳು ನೋಡಿ, 50% ಮೇಲ್, 50% ಫಿಮೇಲ್. ಸೊ ಆವ್ರೇಜ್ ಅಟೆಂಡೆನ್ಸ್ ಎಷ್ಟಿದೆ, ಇವಾಗ ಆವ್ರೇಜ್ ಅಟೆಂಡೆನ್ಸ್ 0 ಇದೆ. ಆಮೇಲೆ ಜಸ್ಟಿಫೈಡ್ ಅಟೆಂಡೆನ್ಸ್ ಎಷ್ಟಿದೆ, ಲೇಟಾಗಿ ಬಂದಿರೋರ ಅಟೆಂಡೆನ್ಸ್ ಎಷ್ಟಿದೆ, ಇದು ಫುಲ್ಲು ಡೇಟಾ ಇಡೀ ಕ್ಲಾಸಿಂದ ತೋರಿಸ್ತದೆ. ಇದು ನಮಗೆ ಕ್ಲಾಸಿಂದ ಬೇಡ, ಇಂಡಿವಿಜುವಲ್ ಒಬ್ಬೊಬ್ಬರೇ ವಿದ್ಯಾರ್ಥಿಗಳದ್ದು ಬೇಕು ಅಂದರೆ ಇಲ್ಲಿದೆ ನೋಡಿ, ಸೆಮಿ ಸರ್ಕಲ್ ಇಲ್ಲಿ. ಸೊ ಈಗ ಸವಿತಾ ಇವತ್ತಿನ ಡೇಟು 17/5/2019 ದಿನ, ಅವಳು ಫಿಮೇಲು, ಅವಳದು ಶಾಲೆ ಇನ್ಫಾರ್ಮೇಷನು. ಅಟೆಂಡೆನ್ಸ್ ಯಾವತ್ತಿಂದ ಅಂದರೆ ಪ್ರತಿ ತಿಂಗಳ 1ನೇ ತಾರೀಕಿಂದ 30 ಅಥವಾ 31ನೇ ತಾರೀಕುವರೆಗೂ ಅಟೆಂಡೆನ್ಸ್ ಕೊಡುತ್ತೆ. ಸೊ ಇಲ್ಲಿ ಅಟೆಂಡೆನ್ಸ್ ಡಿಲೇ ಆಗಿ ಬಂದಿರೋದು, ಆಬ್ಸೆಂಟ್ ಇರೋದು, ಜಸ್ಟಿಫೈಡ್ ಅಟೆಂಡೆನ್ಸ್ 4 ಅದು ನಮಗೆ ತೋರಿಸ್ತದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಟೆಂಡೆನ್ಸ್ ಮಾತ್ರ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಅವನು ಡಿಲೇ ಆಗಿ ಬಂದಿದ್ದಾನೆ, ಯಾಕೆ ಡಿಲೇ ಆಗಿ ಬಂದಿದ್ದಾನೆ ಅಂತ ಈ ಐಕಾನನ್ನು ಕೊಟ್ಟರೆ ಅವನಿಗೆ ಆರಾಮಾಗಿರ್ತಾನೆ, ಯಾವುದ್ರ ಬಗ್ಗೆನೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಇದು ಶಾಲೆಗೆ ಲೇಟಾಗಿ ಬರ್ತಾನೆ ಅಂತ,
ಒಳ್ಳೆ ವಿದ್ಯಾರ್ಥಿ ಸ್ಟಾರ್ ಕೊಡೋದು. ಈ ರೀತಿ ನಾವು ಏನು ಇನ್ಫಾರ್ಮೇಷನ್ ಇದರಲ್ಲಿ ಫೀಡ್ ಮಾಡ್ತೀವೋ ಅದೆಲ್ಲವೂ ಕೂಡ ಸೇವ್ ಆಗುತ್ತೆ ಸ್ನೇಹಿತರೆ. ಇದೆಲ್ಲ ಆದಮೇಲೆ ನಮಗೆ ಒಂದು ತಿಂಗಳಿಗೆ ಒಂದ್ಸಲ ಕ್ರಿಯೇಟ್ PDF ರಿಪೋರ್ಟ್ ಇದ್ರ ಮೇಲೆ ಕೊಟ್ಟರೆ ಒಂದು PDF ರಿಪೋರ್ಟ್ ಕ್ರಿಯೇಟ್ ಆಗುತ್ತೆ. ಮೇ 2019 ಅಂತ ಇದೆ. ಎಲ್ಲಿಂದ ಎಲ್ಲಿವರೆಗೂ ಬೇಕು ಅನ್ನೋದನ್ನು ನಾವಿಲ್ಲಿ ಟೈಪ್ ಮಾಡಬೇಕು. ಜಸ್ಟ್ ಲೈಕ್ ನಾವು ಬ್ಯಾಂಕ್ ಬ್ಯಾಲೆನ್ಸ್ದು ರಿಪೋರ್ಟ್ ತೊಗೊಳ್ತೀವಲ್ವ, ಬ್ಯಾಂಕಲ್ಲಿ ನಾವು ಎಲ್ಲಿಂದ ಎಲ್ಲಿವರೆಗೂ ಟ್ರಾನ್ಸಾಕ್ಷನ್ ಏನಾಗಿದೆ ಅಂತ ನೋಡೋದಕ್ಕೆ, ಅದೇ ರೀತಿ ಇಲ್ಲೂ ಕೂಡ ನಾವು ಒಂದು ರಿಪೋರ್ಟನ್ನು ತಗೋಬೋದು. ಬೇಡ ಅಂತ ಹೇಳಿದ್ರೆ ಇಲ್ಲಿ ಕ್ರಿಯೇಟ್ CSV ರಿಪೋರ್ಟ್ ಅಂತ ಇದೆ. ಇದು ಕೂಡ ಒಂದು ತುಂಬ ಇಂಪಾರ್ಟೆಂಟ್. CSV ರಿಪೋರ್ಟಲ್ಲಿ ಇಡೀ ಕ್ಲಾಸಿನ ಮಕ್ಕಳದು ಎಕ್ಸೆಲ್ ಅಲ್ಲಿ ಒಂದು ಟ್ಯಾಬ್ಯುಲರ್ ಕಾಲಮಲ್ಲಿ ಬಂದ್ಬಿಡುತ್ತೆ. ಈಗ ಉಪಯೋಗಿಸುವಂತಹ ಸರ್ದಿ, ಹೇಗೆ ಈ ಆ್ಯಪ್ ಅನ್ನು ಉಪಯೋಗಿಸ್ಬೇಕು ಅಂತ. ಈ ಆ್ಯಪ್ ಅನ್ನು ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಮೊದಲು ಆ್ಯಪ್ನಲ್ಲಿ ಆ್ಯಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ಇದರಲ್ಲಿ ಮೊದಲು ಗ್ರೂಪ್ ಚಿತ್ರ ಇದೆ, ಪ್ಲಸ್ ಚಿಹ್ನೆ ಇದೆ ರೈಟ್ ಸೈಡಲ್ಲಿ. ಆ ಪ್ಲಸ್ ಚಿಹ್ನೆಯನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಶಾಲೆಯ ಹೆಸರು, ಆಮೇಲೆ ನಿಮ್ಮ ಸಬ್ಜೆಕ್ಟ್, ಆಮೇಲೆ ಕೆಳಗಡೆ ಆ ತರಗತಿಯ ಹೆಸರು, ನೆಕ್ಸ್ಟು ಕಲರ್, ಇದನ್ನೆಲ್ಲ ನೀವಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಅಂತ ಕೊಡಿ, ಇಲ್ಲ ಬ್ಯಾಕ್ ಅಂತ ಕೊಡಿ. ಬ್ಯಾಕ್ ಕೊಟ್ಟ ಮೇಲೆ ನಿಮ್ಮ ಇಂಟರ್ಫೇಸ್ ಅಲ್ಲಿ ರೈಟ್ ಸೈಡ್ ಅಲ್ಲಿ 3 ಚುಕ್ಕೆ ಇದಾವೆ ಸ್ನೇಹಿತರೆ. ಆ ಚುಕ್ಕೆ ಮೇಲೆ ಕ್ರಿಯೇಟ್ ಮಾಡಿದ್ರೆ ನಿಮಗೆ 4 ಹೆಡ್ಡಿಂಗ್ ಓಪನ್ ಆಗ್ತವೆ. ಫಸ್ಟ್ ಹೆಡ್ಡಿಂಗ್ ಅಲ್ಲಿ ನಿಮಗೆ ವಿದ್ಯಾರ್ಥಿಯನ್ನ ಆಡ್ ಮಾಡಬಹುದು, ಅಥವಾ ಆಡ್ ಮಾಡಿರುವಂತ ವಿದ್ಯಾರ್ಥಿಯನ್ನ ರಿಮೂವ್ ಮಾಡಬಹುದು. ಈ ರಿಮೂವ್ ಯಾವಾಗ ಮಾಡ್ತೀವಿ ಅಂದ್ರೆ 1 ವರ್ಷ ಮುಗಿದ ಮೇಲೆ ವಿದ್ಯಾರ್ಥಿ 10th ಪಾಸ್ ಆಗಿ ಹೋದ್ಮೇಲೆ ಅವನ ಹೆಸರನ್ನ ನಾವು ಡಿಲೀಟ್ ಮಾಡ್ತೀವಿ. ಅಂತ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಅದನ್ನ ಬಿಟ್ರೆ ಈಗಾಗಲೇ ಆಡ್ ಮಾಡಿರುವಂತ ಹೆಸರನ್ನ ನೀವು ಎಡಿಟ್ ಮಾಡಬಹುದು. ಇದು ಮೊದಲೇ ಕೆಲಸ. ಸೆಕೆಂಡ್ ವರ್ಕ್ ಏನ್ ಮಾಡಬಹುದು ಅಂದ್ರೆ, ಈ ರೀತಿ ಆಡ್ ಮಾಡಿರುವಂತಹ ಅಟೆಂಡೆನ್ಸ್ ಟ್ರ್ಯಾಕರ್ನ PDF ಫೈಲ್ ಅನ್ನ, ಅಂದ್ರೆ ಈ ಸ್ಟ್ಯಾಟಿಸ್ಟಿಕ್ಸ್ ಏನಾಯ್ತು ಅನ್ನೋದನ್ನ ನೀವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಇಂಡಿವಿಜುವಲಿ ನೋಡಬಹುದು, ಇಲ್ಲ ಆಸ್ ಎ ಕ್ಲಾಸ್ ಹೋಲ್ ನೋಡಬಹುದು. ಇಡೀ ತರಗತಿಯ ಸ್ಟ್ಯಾಟಿಸ್ಟಿಕ್ಸ್ ಬೇಕಾದ್ರೂ ಒಂದೇ ಸಲ ತಗೋಬಹುದು, ಇಲ್ಲ ಅಂದ್ರೆ ಇಂಡಿವಿಜುವಲ್ ಆಗಿ ಒಬ್ಬ ವಿದ್ಯಾರ್ಥಿಯ ಅಟೆಂಡೆನ್ಸ್ ಕೂಡ ನೀವು ನೋಡಬಹುದು. ಇದನ್ನ ಬಿಟ್ರೆ ನೆಕ್ಸ್ಟ್ PDF ಫಾರ್ಮ್ ಅಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಬೇಡ ಅಂದ್ರೆ CSV ಫೈಲ್ ಕೂಡ ನೀವು ಕ್ರಿಯೇಟ್ ಮಾಡಬಹುದು. CSV ಫೈಲ್ ಅಂದ್ರೆ ಒಂದು ಟ್ಯಾಬ್ಯುಲರ್ ಕಾಲಮ್ ಎಕ್ಸೆಲ್ ಶೀಟ್ ಅಲ್ಲಿ ಬರುತ್ತೆ. ಅದನ್ನ ನೀವು ಡೈರೆಕ್ಟ್ ಆಗಿ ಪ್ರಿಂಟ್ ತಗೋಬಹುದು, ನಿಮ್ಗೆ ಹೇಗ್ ಬೇಕೋ ಹಾಗೆ ಉಪಯೋಗಿಸ್ಕೋಬಹುದು. ಬೇಡ ಅಂದ್ರೆ ಈ ಡೇಟಾನ ನಿಮ್ಮ ಮೊಬೈಲ್ ಅಲ್ಲಿ ನೀವು ಸೇವ್ ಮಾಡಬಹುದು. ಎಷ್ಟು ದಿನ ಇರುತ್ತೆ ನಾನು ಸೇವ್ ಮಾಡಿರುವಂತ ಡೇಟಾ ಅಂತ ಕೇಳ್ತಾ ಇದ್ದೀರಾ? 1 ವರ್ಷ, 100 ವರ್ಷ ಇರುತ್ತೆ. ಹೇಗೆ ಸ್ನೇಹಿತರೆ, ಈ ಆಪ್ಗೆ ಬ್ಯಾಕಪ್ ಅಂದ್ರೆ ನೀವು ಸೇವ್ ಮಾಡಿರುವಂತ ಡೇಟಾ ಎಲ್ಲ ನಿಮ್ಮ ಗೂಗಲ್ ಡ್ರೈವ್ ಅಲ್ಲಿ ಇರುತ್ತೆ. ಗೂಗಲ್ ಡ್ರೈವ್ ಅಂದ್ರೆ 15 GB ಫ್ರೀ ಡೇಟಾ ಇದೆ. ಸೊ ನೀವು ಇಂಥ ಎಷ್ಟು ಫೈಲ್ಗಳನ್ನ ಅದರಲ್ಲಿ ಇಟ್ಟರೂ ಕೂಡ ಆ ಡೇಟಾ ಖಾಲಿ ಆಗೋದಿಲ್ಲ. ನೀವು ಆರಾಮಾಗಿ 1 ವರ್ಷ ಮೇಂಟೈನ್ ಮಾಡ್ಬೋದು. 1 ವರ್ಷ ಮುಗಿದ ಮೇಲೆ ಮಕ್ಕಳು 10th ಪಾಸ್ ಆಗೋದ್ಮೇಲೆ ಆ ಡೇಟಾನ ನೀವು ರಿಮೂವ್ ಮಾಡಿ ಹೊಸ ಡೇಟಾನ ಆಡ್ ಮಾಡ್ಬೋದು. ಸೊ ಇದು ಆಡ್ ಮಾಡೋದಕ್ಕೂ ಕೂಡ ಅತ್ಯಂತ ಸುಲಭವಾಗಿದೆ. ಈಗ ಬರೋಣ ಅಟೆಂಡೆನ್ಸ್ ಹಾಕೋದಕ್ಕೆ. ವಿದ್ಯಾರ್ಥಿಗಳನ್ನ ಆಡ್ ಮಾಡಿದ್ವಿ, ಸ್ಕೂಲ್ ನೇಮ್ ಅನ್ನ, ಕ್ಲಾಸ್ ಅನ್ನ ಆಡ್ ಮಾಡಿದೀವಿ. ಈಗ ನೆಕ್ಸ್ಟ್ ಕೆಲಸ ಏನು ಅಂದ್ರೆ ಅಟೆಂಡೆನ್ಸ್ ಹಾಕೋದು. ಅಟೆಂಡೆನ್ಸ್ ಹಾಕೋದಿಕ್ಕೆ ನಾವು ಆ ಮಗುವಿನ ಹೆಸರು ಫಸ್ಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ್ಮೇಲೆ ಎಲ್ಲ ಮಕ್ಕಳ ಲಿಸ್ಟ್ ಓಪನ್ ಆಗುತ್ತೆ. ಪ್ರತಿಯೊಂದು ಇಂಡಿವಿಜುವಲ್ ಮಗುವಿನ ಹೆಸರು ಹಿಂದ್ಗಡೆ ಒಂದು ಸ್ಕ್ವೇರ್ ಇದೆ. ಈ ಸ್ಕ್ವೇರ್ ವೈಟ್ ಕಲರ್ ಇದೆ. ಫಸ್ಟ್ ನೀವು ಕ್ಲಿಕ್ ಮಾಡಿದಾಗ ಅದು ಗ್ರೀನ್ ಆಗುತ್ತೆ. ಗ್ರೀನ್ ಅರ್ಥ ಏನು ಅಂದ್ರೆ ಇವತ್ತು ಈ ವಿದ್ಯಾರ್ಥಿ ಶಾಲೆಗೆ ಬಂದಿದ್ದಾನೆ ಅಂತ ಅರ್ಥ. ನೆಕ್ಸ್ಟ್ ಒತ್ತೀರಾ, ಯೆಲ್ಲೋ ಆಗುತ್ತೆ. ಯೆಲ್ಲೋ ಅರ್ಥ ಏನು ಅಂದ್ರೆ ಇವತ್ತು ಶಾಲೆಗೆ ಬಂದಿದ್ದಾನೆ ಆದ್ರೆ ಲೇಟ್ ಆಗಿ ಬಂದಿದ್ದಾನೆ. 3ನೇ ರೆಡ್ ಅಂದ್ರೆ ಇವತ್ತು ಅವನು ಶಾಲೆಗೆ ಬಂದೇ ಇಲ್ಲ, ಆಬ್ಸೆಂಟ್ ಇದ್ದಾನೆ ಅಂತ. 4th ಒನ್ ಆರೆಂಜ್. ಆರೆಂಜ್ ಏನ್ ಹೇಳುತ್ತೆ ಅಂದ್ರೆ ಶಾಲೆಗೆ ಬಂದಿದ್ದಾನೆ, ಲೇಟ್ ಆಗಿ ಬಂದಿದ್ದಾನೆ, ಆದ್ರೆ ಲೇಟ್ ಆಗಿರೋದಕ್ಕೆ ಅವನು ಕೊಟ್ಟಿರುವಂತಹ ಕಾರಣ ಸಕಾರಣವಾಗಿದೆ, ಅದನ್ನ ನಾವು ಎಕ್ಸೆಪ್ಟ್ ಮಾಡಿ ಅವನಿಗೆ ಅಟೆಂಡೆನ್ಸ್ ಕೊಡಬಹುದು ಅಂತ. ಇದ್ರ ಜೊತೆಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇದೆ ಸ್ನೇಹಿತರೆ. ಈ ಅಟೆಂಡೆನ್ಸ್ ಕೆಳಗಡೆ ನಿಮ್ಗೆ ಕೆಲವೊಂದು ಐಕಾನ್ಸ್ ಬರ್ತವೆ. ಈಗ ನೀವು ವಾಟ್ಸಪ್ ಅಲ್ಲೆಲ್ಲ ಈ ನಮಸ್ಕಾರ ಈ ರೀತಿಯ ಐಕಾನ್ಸ್ ಗಳನ್ನ, ಸ್ಮೈಲಿಗಳನ್ನೆಲ್ಲ ಕಳಿಸ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಸ್ಮಾಲ್ ಐಕಾನ್ಸ್ ಇದಾವೆ. ಅವು ಏನ್ ಹೇಳ್ತವೆ ಅಂದ್ರೆ ವಿದ್ಯಾರ್ಥಿಯ ಓವರ್ ಆಲ್ ಬಿಹೇವಿಯರ್ ಹೇಳ್ತವೆ. ಇವನು ಒಳ್ಳೆ ವಿದ್ಯಾರ್ಥಿ ಇದ್ರೆ ನೀವು ಸ್ಟಾರ್ ಕೊಡ್ಬೋದು,
ಇವನು ಕ್ಲಾಸ್ ರೂಮ್ ಅಲ್ಲಿ ತರಲೆ ಮಾಡ್ತಾನೆ, ಬೇರೆ ಮಕ್ಕಳಿಗೆ ಕೀಟ್ಲೆ ಮಾಡ್ತಾನೆ, ಬುಲ್ಲಿಂಗ್ ಮಾಡ್ತಾನೆ ಅಂದ್ರೆ ಅದಕ್ಕೊಂದು ಐಕಾನ್ ಇದೆ, ಅದನ್ನ ಕೊಡ್ಬೋದು. ಇಲ್ಲ ಇವನು ಯಾವಾಗ್ಲೂ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾನೆ, ಓದೋದೇ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಒಂದು ಐಕಾನ್ ಕೊಡ್ಬೋದು. ಈ ಎಲ್ಲಾ ಕೊಟ್ಟಿರುವಂತ ಐಕಾನ್ಗಳು ಕೂಡ ಆ ಮಗುವಿನ ಅಟೆಂಡೆನ್ಸ್ ಜೊತೆಗೆ ಸೇವ್ ಆಗ್ತವೆ. ನಿಮ್ಗೆ ಬೇಕು ಅಂದಾಗ PDF ಫಾರ್ಮ್ ಅಲ್ಲಿ ನಿಮ್ಗೆ ಮತ್ತೆ ಅವೈಲೇಬಲ್ ಆಗ್ತವೆ. ಅದನ್ನ ನೀವು ಉಪಯೋಗಿಸ್ಕೋಬಹುದು ಸ್ನೇಹಿತರೆ. ಈ ರೀತಿ ನೀವು ಅಟೆಂಡೆನ್ಸ್ ಹಾಕಿ ಈ ಅಟೆಂಡೆನ್ಸ್ ಅನ್ನ ನೀವು ಎನಿ ಟೈಮ್ PDF ಫಾರ್ಮ್ ತಗೊಂಡು ಪೇರೆಂಟ್ಸಿಗೆ ತೋರಿಸ್ಬೋದು, ಇಲ್ಲ ನಿಮ್ಮ HM ತೋರಿಸ್ಬೋದು, ಇಲ್ಲ ಇಲಾಖೆ ಕೇಳಿದಾಗ ಇಲಾಖೆಗೂ ಕೂಡ ಈ ಮಾಹಿತಿಯನ್ನ ನಾವು ಕೊಡ್ಬೋದು. ಈಗಂತೂ ಪ್ರತಿ ಮಗುವಿನ ಮಾಹಿತಿ ನಾವು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಈವನ್ SSLC ಬೋರ್ಡಿಗೂ ಕೂಡ ನಾವು ಆನ್ಲೈನ್ ಮಾಹಿತಿಯನ್ನೇ ಕೊಡೋದು. ಅಂತ ಸಂದರ್ಭದಲ್ಲಿ ಪ್ರತಿ ತಿಂಗಳು ಅಟೆಂಡೆನ್ಸ್ ಕೊಡ್ಬೇಕಾದಾಗ ಈ ಹಾಳೆಯ ಒಂದು PDF ಅನ್ನ ನೀವು ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಕೊಟ್ರಿ ಅಂದ್ರೆ ಸಂಬಂಧಪಟ್ಟ ಕ್ಲರ್ಕ್ ಆಗಿರ್ಬೋದು ಅಥವಾ ಕ್ಲಾಸ್ ಟೀಚರ್ ಆಗಿರ್ಬೋದು ಆ ಮಾಹಿತಿಯನ್ನ ಬೋರ್ಡಿಗೆ ಅಪ್ಡೇಟ್ ಮಾಡ್ತಾರೆ. ನೀವು ಪದೇ ಪದೇ ಮ್ಯಾನ್ಯುವಲಿ ಅಟೆಂಡೆನ್ಸ್ ತೆಗೆದು ಕೂಡಿ ಕಳೆದು ಲೆಕ್ಕಾಚಾರ ಮಾಡೋ ಹಾಗೆ ಇಲ್ಲ. ಆರಾಮಾಗಿ ಒಂದು ಪ್ರಿಂಟ್ಔಟ್ ತೆಗಿಬಹುದು, ಇಲ್ಲ ನಿಮ್ಮ ಮೊಬೈಲ್ ಇಂದ ಮಾಹಿತಿಯನ್ನ ಡೈರೆಕ್ಟ್ ಆಗಿ ಸಂಬಂಧಪಟ್ಟವ್ರಿಗೆ ನೀವು ಕಳಿಸಬಹುದು. ಇದೊಂದು ಅದ್ಭುತವಾದಂತ ಆಪ್ ಸ್ನೇಹಿತರೆ, ನೀವು ಟ್ರೈ ಯಾರು ಮಾಡಿ ನೋಡಿ. ಜೊತೆಗೆ ಈ ಆಪ್ ನಿಮ್ಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ. ಜೊತೆಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ, ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇಲ್ಲ ಅಂದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರೋದಿಲ್ಲ. ಗೂಗಲ್ದು ಹೊಸ ರೂಲ್ ಇದೆ, ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಮಾತ್ರ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ನನ್ನ ವಿಡಿಯೋವನ್ನ ನೋಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಜೊತೆಗೆ ನೆಕ್ಸ್ಟ್ ಟೈಮ್ ನೀವು ಯಾವ ರೀತಿಯ ವಿಡಿಯೋ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಿ, ನಿಮ್ಗೆ ಯಾವ ಮಾಹಿತಿ ಬೇಕು, ಅದು ಡಿಜಿಟಲ್ ಟೀಚರ್ ಮಾಹಿತಿ ಆಗಿರ್ಬೋದು ಅಥವಾ SSLC ರಿಸಲ್ಟ್ ಇಂಪ್ರೂವ್ಮೆಂಟ್ ಆಗಿರ್ಬೋದು ಅಥವಾ ಕಂಟೆಂಟ್ ರಿಲೇಟೆಡ್ ಆಗಿರ್ಬೋದು, ನಿಮ್ಗೆ ಯಾವ ಮಾಹಿತಿ ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದ್ರೆ ನೆಕ್ಸ್ಟ್ ಟೈಮ್ ನಾನು ಅದೇ ವಿಷಯದ ಮೇಲೆ ವಿಡಿಯೋ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಧನ್ಯವಾದಗಳು.